24 ಅಲ್ಲಿಂದ ಸ್ಟಾರ್ಟ್ ಮಾಡೋದು. 23 ಮುಗಿದೈತ್ರಿ. 23 ಮುಗಿತಲ್ರಿ. 75ನೇ ಪ್ರಶ್ನೆ. 75ನೇ ಪ್ರಶ್ನೆ ರೀ. ಹೌದ್ರಿ. ಸಮಾಧಿಗಳ ಅಲ್ಲಿ. ಹೌದಮ್ಮ. ಈ ದಿನ ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಪ್ರಥಮ ಕಲಾದ 75ನೇ ಪ್ರಶ್ನೆಯನ್ನ ಆಧಾರವಾಗಿಟ್ಟುಕೊಂಡು ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಹಿಂದೆ ವಿವೇಕ, ವೈರಾಗ್ಯ, ಶಮದಮಾದಿ ಸಾಧನ ಚತುಷ್ಟಯ ಅಂತ ಹೇಳಿದಾಗ ನಿನ್ನೆ ದಿನ ವಿವೇಕ ಅಂದರೆ ಏನು, ಅದರ ಸ್ವರೂಪವೇನು, ವೈರಾಗ್ಯ ಅಂದ್ರೆ ಏನು, ಅದರ ಸ್ವರೂಪ ಏನು ಅಂತ ನಾವು ತಿಳ್ಕೊಂಡಿದ್ದು. ಇವತ್ತಿನ ದಿನದಲ್ಲಿ ಸಮಾಧಿಗಳು ಎಷ್ಟು ಅಂದಾಗ 6 ಸಮಾಧಿಗಳನ್ನು ಹೇಳಿದ್ರು. ಅದರಲ್ಲಿ ಭಾಗಗಳು 6. ಅಲ್ಲಿ ಶಮ, ದಮ, ತಿತಿಕ್ಷೆ, ಸಮಾಧಾನ, ಉಪರತಿ, ಶ್ರಾದ್ಧ ಎಂದು. ಈಗ ಒಂದೊಂದಾಗಿ ವಿಚಾರವನ್ನ ಮಾಡುವಾಗ ಶಮ ಎಂದರೆ ಏನು? ಶಮ ಅಂದ್ರೆ ಮನಸ್ಸು. ಯಾಕೆಂದ್ರೆ ಅಂತರಂಗ ಕರ್ಣ ಸಾಧನಗಳಲ್ಲಿ ಮನಸ್ಸು ಅನ್ನುವಂಥದ್ದನ್ನ ನಿಗ್ರಹ ಮಾಡೋದಂತ ಅದು ಅಷ್ಟು ಸುಲಭದ ಮಾತಲ್ಲ. ಆ ಕಾರಣಕ್ಕಾಗಿ ಅಂಥ ಮನಸ್ಸನ್ನ ನಿಗ್ರಹ ಮಾಡುವುದು ಅಥವಾ ತಡೆಯುವುದು ಹೇಗೆ? ಅದಕ್ಕೆ ಒಂದು ಮದೋನ್ಮುಕ್ತವಾದ ಆನೆಯನ್ನು ಮಾವಿಟಿಗನು ಅಂಕುಶದಿಂದ ತಿವಿದು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತೆ, ಅಂದ್ರೆ ಮದವೇರಿದ ಒಂದು ಆನೆ ಅಂಥ ಮದೋನ್ಮುಕ್ತವಾದಂತ ಆನೆಯನ್ನೂ ಕೂಡ ಆ ಆನೆ ಮೇಲೆ ಇರುವಂತ ಮಾವಟಿಗನು, ಆ ಮಾವಟಿಗನು ಏನು ಮಾಡ್ತಾನಂದ್ರೆ ತನ್ನ ಕೈಯಲ್ಲಿರುವ ಅಂಕುಶದಿಂದ ತಿವಿದು ಆ ಮದವೇರಿದ ಆನೆಯನ್ನು ಕೂಡ ತನ್ನ ಆಧೀನದಲ್ಲಿ ಇಟ್ಟುಕೊಂಡಿರುವಂತೆ. ಅದಕ್ಕೆ ಮನಸ್ಸಿಗೆ ಆನೆ ಅಂತ ಹೇಳಿಲ್ಲ, ಮದವೇರಿದ ಆನೆ ಅಂದ್ರು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಾಗಲಿ ಮಠಗಳಲ್ಲಾಗಲಿ ಕೆಲವು ಆನೆಗಳು ಇರ್ತಾವ. ಆ ಆನೆ ಮಾವುತ ಬಜಾರದಲ್ಲಿ ದೇವಸ್ಥಾನದ ಮುಂದೆ ನಿಂತು ಆತನು ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಆನೆ ಮೇಲೆ ಕೂಡಿಸಿ ಮತ್ತೆ ಇಳಿಸುವ ಪ್ರಯತ್ನವನ್ನ ಮಾಡುತ್ತಾನೆ. ಅದು ಸಾಮಾನ್ಯವಾದ ಆನೆ, ಅದು ಪಳಗಿದ ಆನೆ. ಕೆಲವೊಂದು ಆನೆಗಳನ್ನ ಸರ್ಕಸ್ ಅಲ್ಲಿ ಪಳಗಿಸಿರ್ತಾರೆ, ಅವು ಏನೇನೋ ಕೆಲಸ ಮಾಡ್ತಾವ ನೋಡ್ರಿ, ಅದು ಸಾಮಾನ್ಯ ಅಂತ. ಮದವೇರಿದ ಆನೆ ಅಂದ್ರೆ ಒಂದೊಂದು ಸಲ ಭಯಂಕರವಾದ
ವಿಚಿತ್ರವಾಗಿ ವರ್ತನೆಯನ್ನು ಮಾಡ್ತದ. ಹ್ಮ್ ಬಹಳ ಜನಕ್ಕೆ ತೊಂದರೆಯನ್ನು ಕೊಡ್ತದ. ಒಂದೊಂದು ಸಲ ಮಾವುತನನ್ನೇ ತುಳಿದು ನಾಶ ಮಾಡ್ತಾವ. ಅಷ್ಟು ಬಲವಾಗಿರ್ತಕ್ಕಂತ ಆನೆಯನ್ನ ಮಾವುತ ತನ್ನ ಅಂಕುಶದಿಂದ ತನ್ನ ವಶದಲ್ಲಿ ಇಟ್ಟುಕೊಂಡಿರುವಂತೆ ಅಂದ್ರೆ ಕಂಟ್ರೋಲ್ ಮಾಡುವಂತೆ ಮನಸ್ಸೆಂಬ ಗಜವು ಇಲ್ಲಿ ಮನಸ್ಸೇ ಅನ್ನುವಂತ ಆನೆ. ಆ ಮನಸ್ಸಿಗೆ ಮದವೇರಿದೆ ಅಂತ ಅರ್ಥ. ಅದು ಮದ ಏರಿದಾಗ ಆನೆ ವಿಚಿತ್ರವಾಗಿ ವರ್ತನೆ ಮಾಡ್ತದೆ. ಈ ಮನಸ್ಸೆಂಬ ಆನೆ ವಿಚಿತ್ರವಾಗಿ ವಿಷಯಗಳೆಂಬ ಅರಣ್ಯದಲ್ಲಿ ಸ್ವೇಚ್ಛೆಯಾಗಿ ಹೋಗದಂತೆ. ಮನಸ್ಸು ಏನ್ ಮಾಡ್ತದಂದ್ರೆ ವಿಷಯಾದಿಗಳಲ್ಲಿ ಅದು ಯಾವಾಗಲೂ ವಿಷಯದ ಮದ ಇರ್ತದೆ. ಆ ಮದಗಳಲ್ಲಿ ಅಷ್ಟ ಮದಗಳಂತೂ ಬರ್ತಾರೆ. ವಿದ್ಯಾ ಮದ, ಸ್ತ್ರೀ ಮದ, ಯೌವನ ಮದ, ರಾಜ್ಯ ಮದ, ಅಧಿಕಾರ ಮದ, ಸೇವಕ ಅನ್ನುವಂತ ಅಷ್ಟ ಮದಗಳು ಅಂತ. ಇವೆಲ್ಲಕ್ಕೆ ಕಾರಣ ಏನಂದ್ರೆ ವಿಷಯಗಳೇ ಅಂತ. ಇವತ್ತ ಮಂತ್ರಿ ಮಂಡಲದಲ್ಲಿ ಎಷ್ಟು ಮಂದಿ ಗುದ್ದಾಡ್ತಾರಂದ್ರೆ ಇಷ್ಟೆಲ್ಲ ಗುದ್ದಾಟಕ್ಕೆ ಕಾರಣ ಏನಂದ್ರೆ ವಿಷಯಗಳೇ ಕಾರಣ. ಅಧಿಕಾರ ಮದ, ಹಣ ಮದ, ಇವೆಲ್ಲಾ ವಿಷಯಗಳ ಕಾರಣದಿಂದನೇ ಇಷ್ಟೆಲ್ಲ ಅವರ ಮನಸ್ಸುಗಳು ವಿಚಿತ್ರವಾಗಿ ವರ್ತನೆ ಮಾಡ್ತಾವ. ಇಂಥ ಮನಸ್ಸನ್ನ ಆ ವಿಷಯಗಳ ಕಡೆ ಹೋಗದಂತೆ. ಕ್ಷಮೆ ಅಂದ್ರೆ ನಮ್ಮ ಮನಸ್ಸನ್ನ ನಿಗ್ರಹ ಮಾಡೋದು. ಯಾತಕ್ಕಾಗಿ ನಿಗ್ರಹ ಮಾಡೋದು ಅಂದ್ರೆ ಇದು ಮದವೇರಿದಾಗ ನಂದು ತನ್ನದು ಇದು ಬೇರೆಯವರದು ಅನ್ನುವ ಭಾವ ಇಲ್ಲದೆ ಎಲ್ಲವನ್ನ ತಾನೇ ಪಡೆಯಬೇಕು ಎನ್ನುವಂತ ಮದ ಇರ್ತವ ಮನಸ್ಸಿಗೆ. ಅದನ್ನ ತಡೆ ಹಿಡಿದ್ರೆ ಅದೇ ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷಾನು ದರ್ಶನಂ. ಅವಾಗ ಏನಾಗ್ತದಂದ್ರೆ ಜನ್ಮ ಅಂದ್ರೆ ಹುಟ್ಟುವುದು, ಮೃತ್ಯು ಅಂದ್ರೆ ಸಾಯುವುದು, ಜರ ಅಂದ್ರೆ ಮುಪ್ಪು, ವ್ಯಾಧಿ ಅಂದ್ರೆ ರೋಗ. ಈ ದುಃಖ ದೋಷಾನು ದರ್ಶನಂ ಅಂದ್ರೆ ವಿಷಯಗಳಲ್ಲಿ ದೋಷ ದರ್ಶನ ಮಾಡಿಸುವುದು ಎಂಬ ಅಂಕುಶದ ಸಹಾಯದಿಂದ. ಇಲ್ಲಿ ಅಲ್ಲಿ ಅಂಕುಶ ಬೇಕಲ್ಲ ಮಾವುತನ ಕೈಯಲ್ಲಿ. ಇಲ್ಲಿ ಅನಿತ್ಯವಾದ ದುಃಖಮಯವಾದ ವಿಷಯಾದಿಗಳಲ್ಲಿ ಆ ಮನಸ್ಸಿಗೆ ದೋಷವನ್ನ ದರ್ಶನ ಮಾಡಿ ಆ ದೋಷ ದರ್ಶನವೆಂಬ ಅಂಕುಶದ ಸಹಾಯದಿಂದ ಅದನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದೇ ಕ್ಷಮವೆನಿಸುವುದು. ಅಂದ್ರೆ ಏನಮ್ಮ ಇದಕ್ಕೆ ಸಂಬಂಧ ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಸುವಿವೇಕದ ಆ ವಿವೇಕದಿಂದ ವೈರಾಗ್ಯ ಬಂದದ. ಆ ವೈರಾಗ್ಯ ಯಾಕೆ ಬಂತು ಅಂದ್ರೆ ವಿಷಯಾದಿಗಳ ದೋಷ ದರ್ಶನದಿಂದ. ಆವಾಗ ಆ ವಿಷಯದ ಕಡೆ ಮನಸ್ಸು ಹೋಗೋದಿಲ್ಲ ಅಂತ. ಇದು ಕೆಟ್ಟದ್ದಾದ ಅಂತ ಅದಕ್ಕೆ ವಿವೇಕ ಇತ್ತು ಪಟ್ಟಂದ್ರೆ
ಕೆಟ್ಟ ವಿಷಯದ ಕಡೆ ಹೋಗೋದಿಲ್ಲ. ನಿನ್ನೆನೆ ಹೇಳ್ಯಾರಮ್ಮ ಅವ್ರು, ವಾಂತಿ ಮಾಡಿದಂತ ಅನ್ನವನ್ನ ಮತ್ತೊಂದು ಸಲ ಊಟ ಮಾಡುವ ಇಚ್ಛೆ, ಆಪೇಕ್ಷೆಯನ್ನ ಯಾವ ಮೂರ್ಖನು ಕೂಡ ಮಾಡುವುದಿಲ್ಲ ಅಂತ ಹೇಳಿದ್ರು. ಕಾರಣ ಏನು ಅಂದ್ರೆ ಅದರಲ್ಲಿ ವಿಷದ ದೋಷ ಗೊತ್ತಾಗ್ಯದ. ಹಾಗಾಗಿ ಅದು ಆರೋಗ್ಯಕ್ಕೆ ಹಾನಿಕರ, ತಿಂದರೆ ನನಗೆ ರೋಗ ರುಜಿನಗಳು ಬರುತ್ತವೆ ಅನ್ನೋ ಭಾವದಿಂದ ಅದನ್ನ ತಿರುಗಿ ಮುಟ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಮೂಲ ಕಾರಣ ಏನಂದ್ರೆ ವಿಷಯಗಳ ದೋಷ ದರ್ಶನ. ಅದ್ರಲ್ಲಿ ಏನು ಒಳ್ಳೇದಾದ, ಏನು ಕೆಟ್ಟದ್ದಾದ, ಒಳ್ಳೆಯದು ಇಷ್ಟ ಆದ್ರೂ ಆದೇನು ಅಂತ ವಿಚಾರ ಮಾಡಿ ಆ ಅಂಕುಶದಿಂದ ಮನಸ್ಸನ್ನ ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದು. ಇದಕ್ಕೆ ಮನೋನಿಗ್ರಹ ಅಂತ. ಇನ್ನ ದಮ ಅಂದ್ರೆ ಏನು? ದಮವೆಂದರೆ ಬಾಹ್ಯ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ದಮವೆಂದು ಹೆಸರು. ಅಂದರೆ ಬಾಹ್ಯದಲ್ಲಿ ತೋರುವ ಪಂಚ ಜ್ಞಾನೇಂದ್ರಿಯ ಹಾಗೂ ಪಂಚ ಕರ್ಮೇಂದ್ರಿಯಗಳಿಂದ ಶಾಸ್ತ್ರ ಸಮ್ಮತವಾದ, ವೇದಗಳ ಸಮ್ಮತವಾದ, ಉಪನಿಷತ್ತುಗಳಿಗೆ ಸಮ್ಮತವಾದ ಅಷ್ಟೇ ಅಲ್ಲ, ತನ್ನ ಆತ್ಮ ಕಲ್ಯಾಣಕ್ಕೆ ಅಥವಾ ಆತ್ಮ ಉದ್ಧಾರಕ್ಕೆ ಸಾಧನವಾದ ಕೆಲಸಗಳನ್ನೇ ಮಾಡುವುದೇ ದಮವೆನಿಸುವುದು. ಈ ವಿಷಯಾದಿಗಳಿಗೂ ಇವೇ ಇಂದ್ರಿಯಾದಿಗಳು ಬೇಕು, ಪ್ರಪಂಚಕ್ಕ ಸಾಧನ ಇವೇ ಇಂದ್ರಿಯಾದಿಗಳು, ಪರಮಾರ್ಥಕ್ಕ ಸಾಧನ ಕೂಡ ಇವೇ ಇಂದ್ರಿಯಾದಿಗಳು. ಅದಕ್ಕೆ ಇವು ಆತ್ಮ ಕಲ್ಯಾಣಕ್ಕಾಗಿ ನಮ್ಮ ಸ್ವರೂಪ ಜ್ಞಾನವನ್ನ ಮಾಡಿಕೊಳ್ಳಲಿಕ್ಕೆ ಇವುಗಳನ್ನ ಬಳಸುವ ಮಾರ್ಗವನ್ನ ಹಿಡಿಸುವುದೇ ದಮವೆನ್ನುವುದು. ಸಾಮಾನ್ಯವಾಗಿ ಜ್ಞಾನೇಂದ್ರಿಯ ಅನ್ನುವಂತ ಭಾವದಲ್ಲಿ ಅವು ಕರ್ಮೇಂದ್ರಿಯಗಳು ಆ ಜ್ಞಾನೇಂದ್ರಿಯಗಳ ಆಜ್ಞೆಯಂತೆ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತವೆ. ಜ್ಞಾನೇಂದ್ರಿಯ ಆಜ್ಞೆಯಂತೆ. ಹೇಗೆ ಚತುರಂಗ ಬಲ ಇದ್ದರೂ ಕೂಡ ಚತುರಂಗ ಬಲದ ದಂಡನಾಯಕ ಹೇಳಿದಂತೆ ಸೈನಿಕರು ಕೇಳಬೇಕಂತ. ಕೆಲಸ ಮಾಡೋರೆಲ್ಲ ಸೈನಿಕರೇ, ಯುದ್ಧ ಮಾಡೋರು ಸೈನಿಕರೇ, ಗುಂಡು ಹೊಡೆಯೋರು ಸೈನಿಕರೇ, ಗುಂಡು ಹೊಡಿಸಿಕೊಂಬರು ಸೈನಿಕರೇ, ಕೊಲ್ಲುವವರು ಸೈನಿಕರೇ, ಕೊಲ್ಲಿಸಿಕೊಂಬುವರು ಸೈನಿಕರೇ. ಆದ್ರೆ ಸ್ವತಂತ್ರತೆ ಇಲ್ಲ ಅವರಿಗೆ. ಯಾಕಿಲ್ಲ ಅಂದ್ರೆ ದಂಡನಾಯಕ ಅಂತ ಒಬ್ರು ಇರ್ತಾರೆ. ಆ ದಂಡನಾಯಕನ ಆಜ್ಞೆಯಂತೆ ಅವರು ಪರರ ಸೈನಿಕರ ಮೇಲೆ ದಂಡೆತ್ತಿ ಹೋಗಿ ಯುದ್ಧ ಕಾರ್ಯವನ್ನು ಮಾಡಬೇಕಾಗಿರುತ್ತೆ. ಅದರಂತೆ ಜ್ಞಾನೇಂದ್ರಿಯಗಳು ಬರೇ ಹೇಳುವವು,
ಯಾವ ಕೆಲಸ ಮಾಡೋವಲ್ಲ ಅಂತ. ಈ ಜ್ಞಾನೇಂದ್ರಿಯ ರೂಪ ನೋಡಬೇಕು ಅಂದ್ರೆ ಇದರ ಹಿಂದೆ ಮನಸ್ಸು ನೇತ್ರದಲ್ಲಿ ಬಂದು ಕೂಡ್ಬೇಕು. ಅಲ್ಲಿ ಬಂದು ರೂಪವನ್ನು ನೋಡಬೇಕು ಅಂದಾಗ ಆ ಕಣ್ಣು ಆ ರೂಪದ ಕಡೆ ಗಮನ ಆಗ್ತದೆ. ಆದ ನಂತರ ಅದೇನು ಮಾಡ್ತದಂದ್ರೆ ಆ ರೂಪವನ್ನ ನೋಡಿದ ತಕ್ಷಣ ಅದು ಕರ್ಮೇಂದ್ರಿಗೆ ಆಜ್ಞೆ ಮಾಡ್ತದ. ಆಜ್ಞೆ ಯಾರಿಗೆ ಮಾಡ್ತದ? ಕರ್ಮೇಂದ್ರಿಯ. ಆ ರೂಪವನ್ನ ಮುಟ್ಟಬೇಕು ಅಥವಾ ಒಂದು ಹೂವನ್ನ ನೋಡಿದಾಗ ಹೂವನ್ನ ನೋಡಿದ್ದು ಕಣ್ಣು. ಆ ತಾನು ನೋಡಿದ ಹೂವನ್ನ ಕಣ್ಣಿನಿಂದ ಕೀಳಲಿಕ್ಕೆ ಅಸಾಧ್ಯ. ಕಣ್ಣು ಹೋಗಿ ಕಿತ್ತುವರಂಗಿಲ್ಲ ನೋಡ್ರ. ಆ ಹೂವನ್ನು ಕಿತ್ತೋದು ಯಾವುದು? ಕೈ. ಅಂದ್ರೆ ಕೈ ಏನಾಯ್ತ್ರಿ? ಇದು ಕರ್ಮೇಂದ್ರಿಯ. ಕರ್ಮೇಂದ್ರಿಯ ಅದನ್ನ ನೋಡಿದ್ದು ಕಣ್ಣು ಜ್ಞಾನೇಂದ್ರಿಯ. ಇದಕ್ಕ ಇಂದ ಒಬ್ಬ ರಾಜ ಪ್ರಧಾನಿ ಇದ್ದಂಗ ದಂಡನಾಯಕಿಗೆ ಆಜ್ಞೆ ಮಾಡವನು ಪ್ರಧಾನಿ. ಆ ಪ್ರಧಾನಿ ಹೇಳಿದಂತೆ ದಂಡನಾಯಕ ಸೈನಿಕರಿಗೆ ಆಜ್ಞೆ ಮಾಡಿದಂತೆ ಇಲ್ಲಿ ಕೂಡ ಅಷ್ಟೇ. ಆದರೆ ಇವುಗಳ ಸಹಾಯದಿಂದ ಅದನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟಬೇಕಂತ. ಯಾಕ? ಆತ್ಮೋದ್ಧಾರಕ್ಕಾಗಿ. ಎಲ್ಲೋ ಹೋಗಿ ಏನೋ ಪ್ರಪಂಚದ ಶಬ್ದಗಳನ್ನ ಕೇಳ್ತಿದ್ವಿ, ಅವು ದುಃಖಕ್ಕ ಕಾರಣ ಆಗಿದ್ವು. ಈಗ ಎಲ್ಲೋ ಪುಣ್ಯದ ಫಲದಿಂದ ಆತ್ಮೋದ್ಧಾರ ಆತ್ಮ ಕಲ್ಯಾಣಕ್ಕಾಗಿ ಈಗ ಕೇಳುವಂತ ಶಬ್ದಗಳೇ ಬೇರೆ. ಆ ಶಬ್ದ ಏನಾಯ್ತಂದ್ರೆ ಜನನ ಮರಣಕ್ಕೆ ಕಾರಣ ಆಯ್ತು, ದುಃಖಕ್ಕ ಕಾರಣ ಆದವು. ಆದ್ರೆ ಅದೇ ಶ್ರೋತ್ರೇಂದ್ರಿಯವನ್ನ ಈ ಶಾಸ್ತ್ರದ ಕಡೆ ಹೋದಾಗ ಆತ್ಮ ಕಲ್ಯಾಣಕ್ಕೆ ಕಾರಣ ಆಯ್ತು. ಇದು ಒಂದೇ ಜ್ಞಾನೇಂದ್ರಿಯದಿಂದ ನಾವು ಏನ್ ಮಾಡಬೇಕಾಗಿದಂದ್ರೆ ಕರ್ಮೇಂದ್ರಿಯಕ್ಕೆ ಅದು ಆಜ್ಞೆ ಮಾಡ್ತದೆ. ಕರ್ಮೇಂದ್ರಿಯಕ್ಕೆ ಆಜ್ಞೆ ಮಾಡ್ತದ ಮನಸ್ಸು. ಮೊದಲು ಜ್ಞಾನೇಂದ್ರಿಯಕ್ಕೆ ಆಜ್ಞೆ ಮಾಡ್ತದ. ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಕ್ಕೆ ಆಜ್ಞೆಯನ್ನು ಮಾಡಿದಾಗ ಆ ಶಬ್ದ ನಡೆಯುವಂತ ಸ್ಥಳ ಎಲ್ಲಿ ಅದ ಅಲ್ಲಿ ಕರೆಕೊಂಡು ಪ್ರಯತ್ನವನ್ನು ಮಾಡ್ತದ. ಯಾವುದು? ದೇಹ ಅಂತ. ಕಾಲಿಗೆ ಆಜ್ಞೆ ಮಾಡ್ತೇನೆ, ಕಾಲೇ ಇಲ್ಲಿಗೆ ಬಂತು ನೋಡ್ರಿ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥವು ಯಾವ ವಿಷಯಾದಿಗಳ ದೋಷ ದರ್ಶನದಿಂದ ಮನಸ್ಸು ಏನು ತನ್ನ ಸ್ವಾಧೀನ ಆದಾಗ ಆ ಮನಸ್ಸು ಏನು ಮಾಡ್ತದೆ ನೋಡಿ, ಆತ್ಮ ಕಲ್ಯಾಣಕ್ಕೆ ಕಾರಣವಾದಂತ ಸಾಧನೆಗಳಾದ ಕೆಲಸಗಳನ್ನೇ ಮಾಡುವುದಕ್ಕೆ ದಮವೆನಿಸುತ್ತದೆ. ಇವೆಲ್ಲಾ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಈಗ ಏನ್ ಮಾಡಕತ್ತೇವಂದ್ರೆ ತನ್ನ ಕಲ್ಯಾಣಕ್ಕಾಗಿ, ಇನ್ನೊಬ್ಬರ ಕ್ರಾಂತಿಯನ್ನ ಮಾಡೋದಕ್ಕಾಗಲ್ಲ, ತನ್ನ ಶಾಂತಿಯನ್ನ ತಾನು ಪಡೆದುಕೊಳ್ಳೋದಕ್ಕೋಸ್ಕರ ಈಗ ದಮೆ ಅಂದ್ರೆ ಇಂದ್ರಿಯಾದಿಗಳ ನಿಗ್ರಹ. ಯಾಕಂದ್ರೆ ಪ್ರಪಂಚದಲ್ಲಿ ಪರಮಾತ್ಮ ಸೃಷ್ಟಿಯನ್ನ ಮಾಡುವಾಗಲೇ ಅವು ಹೇಗೆ ಸೃಷ್ಟಿ ಮಾಡ್ಯಾನ ಅಂತ ಹೇಳಿದ್ರೆ
ಇಂದ್ರಿಯಾದಿಗಳನ್ನ ಬಹಿರ್ಮುಖವಾಗಿ ಅಂತ ಶಾಸ್ತ್ರ ಬರ್ದಾವ. ಇವು ಹುಟ್ಟುತ್ತಲೇ ಬಹಿರ್ಮುಖನೇ. ಮತ್ತೆ ಇಂಥ ಬಹಿರ್ಮುಖವಾಗಿರುವಂತ ಇಂದ್ರಿಯಗಳನ್ನ ಅಂತರ್ಮುಖ ಮಾಡುವುದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಅದಕ್ಕೆ ಇಂಥ ಕಾರ್ಯವನ್ನ ಮಾಡಿ ವಿವೇಕ ವೈರಾಗ್ಯದಿಂದ ಕೂಡಿ ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಅದರ ಸಹಾಯದಿಂದ ದಮೆ ಅಂದ್ರೆ ಬಾಹ್ಯ ಇಂದ್ರಿಯಗಳನ್ನ ತನ್ನ ಆತ್ಮ ಕಲ್ಯಾಣಕ್ಕೆ ಸಾಧನ ಮಾಡಿಕೊಳ್ಳುವುದೇ ದಮ ಅಂತ. ಇಲ್ಲಿಯವರೆಗೂ ಯಾರ ಮಾತು ಯಾರು ಕೇಳ್ತಾ ಇದ್ರು ಅಂದ್ರೆ ಇಂದ್ರಿಯಾದಿಗಳ ಮಾತನ್ನ ಮನಸ್ಸು ಕೇಳ್ತಿತ್ತು. ಈಗ ಮನಸ್ಸಿನ ಆಜ್ಞೆಯನ್ನ ಇಂದ್ರಿಯಗಳು ಕೇಳಬೇಕಾಗತ್ತೆ. ಇದಕ್ಕೆ ದಮೆ ಅಂತ. ಹೇಗೆ ಮನಸ್ಸೆಂಬ ಲಗಾಮನ್ನು ಇಂದ್ರಿಯಗಳೆಂಬ ಕುದುರೆಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವ ಬುದ್ಧಿ ಎಂಬ ಸಾರಥಿಯು ಶರೀರವೆಂಬ ರಥದಲ್ಲಿ ಕುಳಿತು ತನ್ನ ಸ್ವಧಾಮವನ್ನು ಸೇರಬಲ್ಲ. ಈ ದೇಹವನ್ನ ಕೆಲವು ಕಡೆ ರಥಕ್ಕೆ ಹೋಲಿಕೆ ಮಾಡ್ಯಾರ. ರಥಗಳು ಅಂದ್ರೆ ಹಿಂದೆ ರಾಜರ ಕಾಲದಲ್ಲಿ ಇರುವಂತ ರಥಗಳು. ಅಲ್ಲಿ ರಥಕ್ಕ ಇದ್ದಾಗ ರಥ ಕುದುರೆಗಳೇ ಇರ್ತಾವಲ್ಲಮ್ಮ, 10 ಕುದುರೆ. ಆ ಕುದುರೆಗಳಿಗೆ ಒಂದು ಲಗಾಮ್ ಅಂತ ಇರ್ತಾವ, ಹಗ್ಗ. ಆ ಹಗ್ಗ ಯಾರ ಕೈಯಲ್ಲಿ ಇರ್ತದಂದ್ರೆ ಸಾರಥಿ ಕೈಯಲ್ಲಿ ಇರ್ತದ. ಆ ಸಾರಥಿಯಿಂದ ಒಬ್ಬ ರಥದಲ್ಲಿ ರಥಿಕ ಅನ್ನುವಂತ ಒಬ್ಬ ರಾಜ ಕುಂತಿರ್ತಾನೆ. ರಥ ಓಡಿಸುವವನು ಸಾರಥಿ, ಓಡುವವು ಕುದುರೆ. ಆ ನಡುವ ಲಗಾಮಿನದ ಕುದುರೆಗಳ ಮತ್ತು ಸಾರಥಿ ಮಧ್ಯ. ಸಾರಥಿ ಹೇಗೆ ಓಡಿಸ್ತಾನೋ ಅದೇ ಪ್ರಕಾರವಾಗಿ ಕುದುರೆ ಓಡ್ತಾನೋ. ಅದನ್ನ ಇಂದ ಬುದ್ಧಿ ಎನ್ನುವಂತ ರಥಿಕ ತನ್ನ ರಥವನ್ನ ಸಾಧನೆ ಮಾಡಿಕೊಂಡು ಹೇಗೆ ತಾನು ಹೋಗುವ ಸ್ಥಳಕ್ಕೆ ಹೋಗಿ ಆರಾಮಾಗಿ ತಲುಪಬಲ್ಲನೋ ಅದೇ ಪ್ರಕಾರವಾಗಿ ದೇಹ ಎಂಬುದೇ ರಥ. ದೃಷ್ಟಾಂತದಲ್ಲಿ ದಾಷ್ಟಾಂತ ಏನಂದ್ರೆ ಶರೀರ ಎಂಬುದೇ ರಥ. ಈ ರಥಕ್ಕ ಇಂದ್ರಿಯಗಳೆಂಬುವೇ ಕುದುರೆಗಳು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಂಬುವ ಕುದುರೆಗಳು. ಈ ಮನಸ್ಸು ಅನ್ನುವಂಥದ್ದು ಏನು ಮಾಡದ ಅಂದ್ರೆ ಅದು ಲಗಾಮ್ ಅಂತ. ಲಗಾಮ್ ಅಂದ್ರೆ ಹಗ್ಗದ್ದಂಗ. ಇದು ಯಾರ ಕೈಯಲ್ಲಿ ಆದಮಂದ್ರೆ ಬುದ್ಧಿ ಅಂತ ಬರ್ತದೆ. ಬುದ್ಧಿ ಕೈಯಲ್ಲಿ ಆದ. ಇವನು ಯಾವ ರೀತಿ ಬುದ್ಧಿ ಅಲ್ಲಿ ಸಾರಥಿ ಇದ್ದಂಗೆ ಇಲ್ಲಿ ಬುದ್ಧಿಯೇ ಸಾರಥಿ, ಮನಸ್ಸೇ ಲಗಾಮು, ಇಂದ್ರಿಯಗಳೇ ಕುದುರೆಗಳು, ಶರೀರವೇ ರಥ. ಯಾವ ದಿಕ್ಕಿಗೆ ಓಡಿಸ್ತಾನ ಸಾರಥಿ ಅದೇ ದಿಕ್ಕಿಗೆ ಓಡ್ತದ ರಥ. ಹೌದಿಲ್ಲ?
ಅದೇ ಪ್ರಕಾರ ಬುದ್ಧಿ ಎಂಬ ಸಾರಥಿ ಕೈಯಲ್ಲಿ ಅವನು ಮನಸ್ಸನ್ನ ಯಾವ ಕಡೆ ಮನಸ್ಸೇ ಲಗಾಮಲ್ಲಿ ಯಾವ ಕಡೆ ಆತ್ಮ ಕಲ್ಯಾಣಕ್ಕಾಗಿ ಆತ್ಮ ಉದ್ಧಾರಕ್ಕಾಗಿ ತನ್ನ ಮೂಲ ಸ್ವಯಂ ಧಾಮ ನಾವು ಎಲ್ಲಿ ಮುಟ್ಟಬೇಕ್ರಿ ಈಗಂದ್ರೆ ಹುಟ್ಟಿದ ಮಳೆಯ ಹನಿ ತಾವು ಬಿಟ್ಟಂತ ಜಾಗವನ್ನೇ ಸೇರ್ಬೇಕು. ಅದರಂತೆ ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗಿ ಮುಟ್ಟಬೇಕಾಗಿದೆ. ನಾವ್ ಎಲ್ಲಿಂದ ಬಂದೀವ್ರಿ ಅಂದ್ರೆ ಬ್ರಹ್ಮಲೋಕದಿಂದ ಬಂದೀವಿ ಅಂತ. ಬ್ರಹ್ಮಲೋಕದಿಂದ ಬಂದೀವಿ. ಪುನಃ ನಾವು ಎಲ್ಲಿಗೆ ಹೋಗಿ ಮುಟ್ಟಿದ್ರೆ ಸಮಾಧಾನ ಅಂದ್ರೆ ಬ್ರಹ್ಮನನ್ನ ಮುಟ್ಟಿದಾಗ ಸಮಾಧಾನ. ಮಳೆ ಹನಿಗೆ ಸಮುದ್ರದಿಂದ ಕೆಡೆಗಾಗಿ ವೇಗವಾಗಿ ಮಳೆಯಾಗಿ ಹನಿ ರೂಪವಾಗಿ ಭೂಮಿಗೆ ಬಿದ್ದ ತಕ್ಷಣ ಅವಕ್ಕೆ ಸಮಾಧಾನವಿಲ್ಲ ನೋಡ್ರಿ. ಮೋಡ ಆದಾಗ ಗದ್ದಲಾದ, ಸಮುದ್ರದಿಂದ ಹಾವಿಯಾಗುವಾಗ ಗದ್ದಲಾದ, ಮಳೆ ನೀರಾದಾಗ ಗದ್ದಲಾದ, ಭೂಮಿಗೆ ಬೀಳುವಾಗ ಗದ್ದಲಾದ, ಬಿದ್ದ ಮೇಲೆ ಕೂಡ ಸಮಾಧಾನ ಇಲ್ಲ. ತಕ್ಷಣವೇ ಹರಿದಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಇಲ್ಲಿ ತೆಗ್ಗು ಬಾವಿ ಅನಂತ 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 ರೀತಿ ಅದು ಚಲತ್ವದಿಂದ ಕೂಡಿ 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 ಕೊನೆಗೆ ಸಮುದ್ರ ಸೇರ್ತದಂತ. ಯಾಕೆ ಸಮುದ್ರಕ್ಕೆ ಹೋಯ್ತದು? ಬೇರೆ ಕಡೆ ಹೋಗ್ಬೋದಾಗಿತ್ತಲ್ಲ, ಒಂದು ಬೆಟ್ಟದ ಕಡೆ ಒಂದು ಪರ್ವತದ ಕಡೆ ಹೋಗ್ಬೋದಾಗಿತ್ತು. ಆದರೆ ಎಷ್ಟೇ ಬೆಟ್ಟಗಳು ಅಡಚಣೆಗಳು ಅಡ್ಡ ದಾರಿಗಳು ಎಷ್ಟೇ ಎದುರಾದರೂ ಕೂಡ ಅವುಗಳೆಲ್ಲವನ್ನ ಮೀರಿ ಅದು ಹೇಗೆ ತನ್ನ ಪರಂ ಧಾಮವನ್ನು ಸೇರುತ್ತದೆಯೋ ಅದರಂತೆ ಇಲ್ಲಿ ಕೂಡ ಆ ರಥದಲ್ಲಿ ಕುಂತು ನಾವು ನಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ಆನಂದ ಸ್ವರೂಪಿಗಳು ಆ ಆನಂದವನ್ನು ಬಿಡ್ತೀವಿ, ಕಡೆಗಾಗಿವಿ. ಕಡೆಗಾದ ನಂತರ ದುಃಖ ಪ್ರಾರಂಭ ಆಗ್ಯದ. ಈ ದುಃಖ ಎಲ್ಲಿವರೆಗೂ ಶಾಶ್ವತವಾಗಿದೆ ಅಂದ್ರೆ ಪುನಃ ನಾವು ಶಾಶ್ವತವಾದ ಆನಂದವನ್ನ ಕೊಡೋ ತನಕ ಎಲ್ಲಾ ದುಃಖ ಇರೋದೆ. ಜನನ ದುಃಖ, ಮರಣ ದುಃಖ, ಜರ ದುಃಖ ಏನ್ ಹೇಳ್ತಾ ಬಂದಾರಲ್ಲಮ್ಮ, ಇವೆಲ್ಲ ದುಃಖ ಇರವೆ. ಸಮಾಧಾನ ಯಾವಾಗ ಅಂದ್ರೆ ನಮ್ಮ ಆತ್ಮ ಉದ್ಧಾರ ಆದಾಗ. ಅದಕ್ಕಾಗಿ ಇಲ್ಲಿ ಬಾಹ್ಯ ಇಂದ್ರಿಯಾದಿಗಳನ್ನ ಸ್ವರೂಪದ ಕಡೆ ಕಳಿಸುವ ಪ್ರಯತ್ನವೇ ದಮ ಅಂತ ಅರ್ಥ. ಇದನ್ನೇನು ಬೇರೆ ತಪಸ್ಸನ್ನ ಮಾಡಿ ಬೆಟ್ಟದಲ್ಲಿ ಕುಂತು ನದಿ ನೀರಿನಲ್ಲಿ ಕುಂತು ಏನೇ ಪ್ರಯತ್ನ ಮಾಡುವಂತದ್ದು ದಮೆಯಲ್ಲ. ನಮ್ಮ ಸ್ವರೂಪ ಜ್ಞಾನಕ್ಕ ತಿಳಿಸುವುದೇ ದಮೆ ಅಂತ. ಈಗ ನೋಡ್ಕೊಳ್ಳೋದನ್ನ ಶಾಸ್ತ್ರ ಕೇಳ್ತಾ ಕೇಳ್ತಾ ನಮಗೂ ಕೂಡ ಈ ಪ್ರಕಾರ ಬಂದೀವಿ ಅಂದ್ರೆ ನಮ್ಮಲ್ಲಿ ದಮೆ ಎನ್ನುವಂಥದ್ದು ಸಂಗ್ರಹದ, ಕ್ಷಮೆ ಎನ್ನುವಂತ ಮನಸ್ಸು ನಿಗ್ರಹ ಆಗ್ಯದ. ಮತ್ತು ಸ್ವಲ್ಪ ವಿಷಯಾದಿಗಳಿಂದ ದೂರ ಇರುವಂತ ಭಾವ ಬಂದದಂದ್ರೆ ವೈರಾಗ್ಯನೂ ಆದ.
ಪೂರ್ತಿ ಪಾರಮಾರ್ಥದ ಕಡೆ ನಾವು ಯಾಕೆ ಮುಖ ಮಾಡೀವಿ ಅಂದ್ರೆ ನಮ್ಮಲ್ಲಿ ನಿತ್ಯ ಅನಿತ್ಯವಾದದ್ದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು ಅನ್ನುವಂತ ಆತ್ಮ ಅನಾತ್ಮ ವಿವೇಕನು ಕೂಡ ಆ ನಂತರ ಅರ್ಥ ಆಗ್ತದೆ. ಯಾಕಂದ್ರೆ ನಾವ್ ಎಷ್ಟು ದೂರ ಬಂದೀವಿ ಅಂತ ನೋಡ್ಬೇಕಮ್ಮ. ನಾವ್ ಎಷ್ಟು ದೂರ ಬಂದೀವಿ ಪಾರಮಾರ್ಥದಲ್ಲಿ, ಇನ್ನು ಮುಂದ ಎಷ್ಟು ದೂರ ಹೋಗ್ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡ್ತಾನೇ ಇರಬೇಕು. ನಾವು ಸ್ವಲ್ಪ ಇದ್ರಾಗ ಬಂದೀವಿ ಅಂದ್ರೆ ಬಹಳ ಸಂತೋಷ ಪಡ್ಬೇಕು. ಯಾಕಂದ್ರೆ ಯಾವ ಯೋಗಿಗಳು ನ ತಪಸ ನ ಯೋಗ ಅಂತ ಹೇಳ್ಯಾರ. ಯೋಗವನ್ನ ಮಾಡಿದವರು, ತಪಸ್ಸುಗಳನ್ನ ಮಾಡಿದರು, ಅಂಥವರಿಗೂ ಕೂಡ ಅಸಾಧ್ಯವಾದಂತ ಕಾರ್ಯ ನಾವು ಸಾಮಾನ್ಯವಾಗಿ ಯೋಗವನ್ನ ಮಾಡಲಾರದೆ, ತಪಸ್ಸನ್ನು ಮಾಡಲಾರದೆ ಈ ಜನ್ಮದಲ್ಲಿ ನಮ್ಮ ವಿಚಾರವನ್ನ ತಿಳಿಲಿಕ್ಕೆ ಹೊಂಟೀವಿ ಅಂದ್ರೆ ನಮ್ಮಂತ ಪುಣ್ಯಾತ್ಮರು ಬಹಳ ಜನ ಇರಲಿಕ್ಕಿಲ್ಲ ಅನ್ನುವಂತ ನಿಶ್ಚಯವನ್ನು ನಾವು ಮಾಡಬೇಕು. ನಾವು ಧನ್ಯರು ಅನ್ನಬೇಕು. ಈಗ ಕ್ಷಮೆ ಆಯ್ತು, ದಮೆ ಆಯ್ತ್ರಿ. ಇನ್ನ ತಿತಿಕ್ಷೆ ಅಂದ್ರೆ ಏನು? ತಿತಿಕ್ಷೆ ಅಂದ್ರೆ ಸಹನಾಶೀಲತ್ವ ಅಥವಾ ಸೈರಣೆ ಅಥವಾ ತಾಳಿಕೊಳ್ಳುವುದು ಅನ್ನಷ್ಟೇ. ತಾಳ್ಮೆಯನ್ನ ಕಳೆದುಕೊಳ್ಳದೆ ಇರುವುದೇ ಅಂದ್ರೂ ಅಷ್ಟೇ. ಎಲ್ಲಿ ಸಹನೆಯನ್ನ ಇರಬೇಕಂದ್ರೆ ಜಗತ್ತಿನಲ್ಲಿ ಶೀತ ಅಂತವ, ಮಳೆಗಾಲದಲ್ಲಿ, ಆಮೇಲೆ ಬೇಸಿಗೆಯಲ್ಲಿ ಉಷ್ಣ ಅಂತದ. ಇವು ಜಗತ್ತಿನ ಇರುವೆ. ಶೀತ ಅಂದ್ರೆ ಉಷ್ಣ ಮುಂದಾದಂತ ಅರ್ಥ ಹೊಡಬೇಕು. ಉಷ್ಣ ಬೇಸಿಗೆಗೆ ಬಹಳ ಅದಂದ್ರೆ ಮುಂದ ತಂಪಾದ ಅಂತ ಅರ್ಥ ಮಾಡ್ತಾರೆ. ಅದು ಸಹಜ ಪ್ರಕೃತಿಯ ನೇಮ. ಅದು ಇದೇ ಪ್ರಕಾರವಾಗಿ ಸುಖ ಮತ್ತು ದುಃಖ ನಾವು ಪಾರಮಾರ್ಥ ಸಾಧನೆ ಮಾಡುವಾಗ ತಿಳ್ಕೋಬೇಕು. ಈಗ ಬಹಳ ಸುಖದಿಂದ ಇದ್ದೀವಿ ಅಂದ್ರೆ ಮುಂದ ಬರೋದೇ ದುಃಖ. ಬಹಳ ಬಿಸಿಲಾದ್ರಿ ಈಗಂದ್ರೆ ಮುಂದ ಬರೋದೇ ಚಳಿಗಾಲ. ಬಹಳ ಚಳಿ ಆದಂದ್ರೆ ಮುಂದ ಬರೋದೇ ಬಿಸಿಲು ಅಂತ. ಮತ್ತೆ ಈಗ ಬಹಳ ದುಃಖ ಆದ್ರೆ ಮುಂದ ಸುಖ ಆದಂತ ಅರ್ಥ. ಈ ಎರಡು ಮತ್ತು ಮಾನ ಅಪಮಾನ ಮನುಷ್ಯನಿಗೆ ಗೌರವ ಅಗೌರವ ಅಂದ್ರಷ್ಟೇ, ಮಾನ ಅವಮಾನ ಅಂದ್ರಷ್ಟೇ, ಮತ್ತು ಲಾಭ ನಷ್ಟ. ಒಂದು ಸಲ ಲಾಭ ಆಗ್ತದ, ಒಂದೊಂದು ಸಲ ನಷ್ಟನ ಆಗ್ತದ. ನಮಗೇನ್ ಮಾಡ್ತೀವ್ರಿ ಅಂದ್ರೆ ಸುಖ ಇತ್ತು ಅಂದ್ರೆ ನಾವು ಬಹಳ ಚಂದ ಅಂತ ಅನ್ಸ್ತೇವೆ, ನಗ್ನಗ್ತಾ ಇರ್ತೇವೆ. ಸುಖವನ್ನ ನಾವು ಸಹನೆ ಮಾಡ್ಕೊಂತೀವಿ, ದುಃಖವನ್ನ ಎಂದೂ ತಾಳಂಗಿಲ್ಲ ನಾವು. ನಮಗೆ ಮರ್ಯಾದೆಯನ್ನು ಸ್ವೀಕಾರ ಮಾಡ್ತೀವಿ,
ಅಪಮಾನವನ್ನ ಸ್ವೀಕಾರ ಮಾಡೋದೇ ಇಲ್ಲ. ಲಾಭ ಆದಾಗ ಸ್ವೀಕಾರ ಮಾಡ್ತೀವಿ, ನಷ್ಟ ಆಯ್ತಂದ್ರೆ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತೀವಿ. ಈ ರೀತಿ ದ್ವಂದ್ವಗಳಂತ, ದ್ವಂದ್ವ ಅಂದ್ರೆ ಎರಡು ಅಂತ, ವಿರುದ್ಧವಾಗಿರ್ತಕ್ಕಂಥ ಲಕ್ಷಣಗಳಂತ. ಈ ಎಲ್ಲಾ ದ್ವಂದ್ವಗಳನ್ನ ವಿವೇಕದಿಂದ ಅಂದರೆ ಇವು ಆಗಮ ಪಾಯಿಗಳು, ಅರ್ಥಾತ್ ಶೀತ ಉಷ್ಣ ಇವು ಬಂದು ಹೋಗವೆ, ಸುಖ ದುಃಖ ಬಂದು ಹೋಗವೆ, ಮಾನ ಅಪಮಾನ ಬಂದು ಹೋಗವೆ, ಲಾಭ ನಷ್ಟ ಬಂದು ಹೋಗವೆ. ಅರ್ಥಾತ್ ಬಂದು ಹೋಗತಕ್ಕವಗಳೆಂದು ತಿಳಿದು ಅವುಗಳನ್ನು ಸಹಿಸುವುದು. ಹಿಂಗ ತಿಳ್ಕೊಂಡಾಗ ಸಹನೆ ಮಾಡಕತ್ತದ್ರಿ. ಈ ತಿಳಿಲಿಲ್ಲ ಅಂದ್ರೆ ಸಹನೆ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯ. ಒಂದು ಸಲ ನಾವು ಕೇಮ್ಲಾಪುರಕ್ಕೆ ಹೊರಟಿದ್ವಿ. ಸದಾನಂದ ಮಹಾರಾಜರು ನಾವು ಹೊರಟಿದ್ವಿ. ನಾನು ಯಾಕೆ ಹೇಳ್ತೇನೆಂದ್ರೆ, ನಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮ ಆಗಲಿಲ್ಲ ಅನ್ನುವಂತ ಭಾವಕ್ಕೆ ಹೇಳ್ತೇನೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾವುದೋ ಒಂದು ಊರಲ್ಲಿ ಲಿಂಗಸೂರು ದಾಟಿ ಹೋಗಿದ್ದೀವ್ರಿ. ಮತ್ತೆ ಇನ್ನೊಂದು ಊರಿಗೆ ಹೋದಂಗೆ ಕಾಣಿಸ್ತು ಮುಂದ. ನಾನು ಒಳಗಡೆ ಒಂದು ಜೋಬಿಲಿ ಒಂದು 8-9 ಸಾವಿರ ಹಣ ಇತ್ರಿ. ಮೇಲ್ಗಡೆ ಜೋಬಲ್ಲಿ ಒಂದು 500 ಅಷ್ಟಿರ್ಬೋದು. ಅದ್ರೊಳಗ 2 ಟಿಕೆಟ್ ತಗೊಂಡಿದ್ದೆ. ಆರಾಮಾಗಿ ಪ್ರಯಾಣ ಮಾಡ್ತಿದ್ವಿ. ಯಾವತ್ತೂ ಒಂದು ಲಿಂಗಸೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಾಗ ಸ್ವಲ್ಪ ನಾನು ಕೆಳಗಿಳಿದು ಮೂತ್ರಕ್ಕೆ ಹೋಗಿ ಮತ್ತೆ ಬಸ್ ಅಲ್ಲಿ ಬಂದು ಕೂತು ಒಂದು ಸದಾನಂದ ಮಹಾರಾಜರಿಗೆ ಏನಾದ್ರು ಸ್ವಲ್ಪ ಅಭ್ಯಾಸ ಜಾಸ್ತಿ ಆತಗೆ ಏನೋ ತಿನ್ನೋದು. ಅದಕ್ಕೆ ಏನಾದ್ರು ನೋಡಪ್ಪ ನಿನಗೆ ಬೇಕಿದ್ರ ಅಂತ ಹೇಳಿ ನಾನು ಜೋಬಲ್ಲಿ ಕೈ ಹಾಕ್ತಿದ್ರೆ ದುಡ್ಡೇ ಇಲ್ಲ. ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತೇ ಇಲ್ಲ. ನಾನು ಅದು ಜೋಬಲ್ಲಿ ಇಡುವಾಗ ಬಿದ್ದಿದೋ ಜಾರಿದೋ ಗೊತ್ತಿಲ್ಲ, ಅಥವಾ ಬಸ್ ಅಲ್ಲೇ ಬಿತ್ತೋ ಗೊತ್ತಿಲ್ಲ. ಆವಾಗ ನಮ್ಗೆ ನೋಡ್ತೀವಿ ದುಡ್ಡಿಲ್ಲ. ನಮ್ಗೆ ಏನಂದ್ರೆ ಯಾವುದೇ ರೀತಿ ವಿಚಲಿತರಾಗುವಂತ ಪ್ರಸಂಗ ಬರ್ಲಿಲ್ಲ. ಅವೈತಾ ಸರಿ ಅಷ್ಟೇ. ಒಂದೇ ಪ್ರಶ್ನೆ ಮಾಡಿದೆ ಸದಾನಂದಗೆ, ಅಲ್ಪ ಈಗ ಎಲ್ಲಿಯಾದ್ರೂ ಬಸ್ ಮುಂದೆ ನಿಂತಾಗ ಸ್ವಲ್ಪ ATM ಕಾರ್ಡ್ ನಿಂದ ಸ್ವಲ್ಪ ದುಡ್ಡು ಡ್ರಾ ಮಾಡಬೇಕು ಅಂತ ಹೇಳಿದೆ. ಯಾಕ್ರಿ ಈಗ ಅಂದ. ಇಲ್ಲ ಮುಂದ ಬಾಗಲಕೋಟೆಗೆ ಹಿಡಿದು ಮತ್ತೆ ಬಸ್ ಹತ್ತಿದ್ವಿ ನಾವು. ಟಿಕೆಟ್ ಅಲ್ಲಿವರೆಗಿತ್ರಿ. ಅಂದಾಗ ಯಾಕ್ರಿ ಅಂದ. ಇಲ್ಲ ಸ್ವಲ್ಪ ಬೇಕಾಗಿದೆ ಅಂತ ಅನ್ನೋದ್ರಾಗ ಸ್ವಲ್ಪ ಗೊತ್ತಾಯ್ತದೆ ಸೂಚನೆ. ಮಧ್ಯದಲ್ಲಿ ಎಂದೂ ಈ ತರ ಮಾಡೋರಲ್ಲ ಅಂತ ಗೊತ್ತಿದ್ದು, ಇಲ್ಲಪ್ಪ ಒಂದೇ ಸಲ ಕೆಮ್ಲಾಪುರಕ್ಕೆ ಹೋಗಿ ರಾಯಭಾಗ ಹೋಗ್ತೀವಲ್ಲ ಅಲ್ಲೇ ತಗೊಳ್ಳೋಣ, ಅಲ್ಲೆಲ್ಲ ಬ್ಯಾಂಕ್ಗಳು ATM ಇದ್ದಾವ ಅಂತ ಹೇಳ್ದ. ಇಲ್ಲ ಅಂದ್ರೆ ಅಷ್ಟೇ ಮಾಡೋಣ, ಮತ್ತೆ ನಿಮ್ ಜೋಬಲ್ಲಿ ಎಷ್ಟಾದ್ರು ದುಡ್ಡು ಇದೆ ಅಂತ ಕೇಳಿದ್ರ. ಇದೆ ರೀ ಅಂದ. ಎಷ್ಟಿದೆ ಅಂದ್ರೆ 1,000 ರೂಪಾಯಿ ಇರ್ಬೇಕ್ರಿ ಅಂದ. ಅಂದ್ರಾಯ್ತು, ಒಂದ್ ಕೆಲ್ಸ ಮಾಡಮು, ಎಲ್ಲಿ ದುಡ್ಡು ಡ್ರಾ ಮಾಡಬೇಡ, ನೇರವಾಗಿ ಅಲ್ಲಿ ಹೋಗಿ ತಗೊಳ್ಳೋಣ ಅಂತ ಹೇಳಿ ಆತ ಬಸ್ ಚಾರ್ಜ್ ಬಾಗಲಕೋಟೆಯಿಂದ ತೆಗಿಸಿದ್ರೆ ರಾಯಭಾಗ.
ಮತ್ತೆ ರಾಗ ಬಂದು ಸೀದಾ ಮಠಕ್ಕೆ ಬಂದ್ವಿ. ಹ್ಮ್ ಮಠಕ್ಕೆ ಬಂದು ಬೇರೆಯವ್ರ ಜೊತೆ ಮತ್ತೆ ATM ಕಳಿಸಿ ದುಡ್ಡು ತಂದು ಯಥಾವತ್ತಾಗಿ ಮರಳಿ ಮತ್ತೆ ವಾಪಸ್ ಬಂದಿವ್ರಿ. ಅಂದ್ರೆ ನಮ್ಗೆ ಏನ ಕಳಿತು ಹೋಯ್ತು ಏನಾಯ್ತು ಎಂತಾಯ್ತು ಅಂತ ಯಾವ ಅಸಮಾಧಾನನೇ ಆಗ್ಲಿಲ್ಲ ಅಂತ. ಯಾಕಂದ್ರೆ ಇದು ಹೋಗ್ತಿರ್ತಾವ ಒಂದೊಂದ್ಸಲ ಬರ್ತಾವ, ಈ ಲಾಭ ನಷ್ಟ ಅಂತ ಹೇಳ್ಯಾರಲ್ಲ ನಮ್ಮ. ಹಾಗಾಗಿ ಈ ಇಲ್ಲ ಅಂದ್ರೆ ಒಂದ್ 50-100 ರೂಪಾಯಿ ಕಳೆದು ಹೋದ್ರೆ ನಾವೆಷ್ಟೋ ರೀತಿಯಿಂದ ಅದನ್ನ ಕಷ್ಟವನ್ನು ಪಡ್ತಿದ್ವಿ. 100 ರೂಪಾಯಿ ಕಳಿಸ್ತೀರಿ, 100 ರೂಪಾಯಿ ಕಳಿತು, 100 ರೂಪಾಯಿ ಕಳಿತಾರೆ. ಯಾಕೆ ಹೇಳ್ತೀನಿ ಮಾತಂದ್ರೆ ಆ ತಿತಿಕ್ಷೆ ಅನ್ನುವಂಥದ್ದು ಅಷ್ಟೇ ಕೆಲಸ ಮಾಡ್ತಾರೆ. ಆ ದುಃಖ, ಹಣ ಕಳೆದೋದು ಅಂತ ದುಃಖ ಒಳಗ್ ಬರ್ಲಾರ್ದಂಗ ಆಯ್ತು ನೋಡ್ರಿ. ಅದು ಹೊರಗೇನೆ ಇರ್ತವೆ, ನಮ್ಮ ಮನಸ್ಸನ್ನ ಏನು ವಿಚಲಿತ ಮಾಡಲಿಲ್ಲ ಅಂತ. ಈ ರೀತಿ ತಿಳಿದು ಸಹಿಸುವುದು, ಶಕ್ತಿ ಇಲ್ಲದೆ ಬಲಾತ್ಕಾರದಿಂದಾಗಲಿ ಅಥವಾ ಮತ್ತೊಬ್ಬರ ದಾಕ್ಷಿಣ್ಯಕ್ಕಾಗಿ ಸಹಿಸುವುದಲ್ಲ ಅಂತ. ಶಕ್ತಿ ಇಲ್ಲದೆ ಬಲಾತ್ಕಾರದಿಂದ ಸ್ಥಾನ ಮಾಡಿದ್ರೆ ಒಳಗೆ ಸಮಾಧಾನ ಇರಂಗಿಲ್ಲ, ಹೊರಗಡೆ ಸಮಾಧಾನವಾಗಿರ್ತೀವಿ. ಯಾಕಂದ್ರೆ ಯಾವುದೋ ಒಂದು ಬಲಾತ್ಕಾರ ಅನ್ನುವಂತ ಭಾವ ಇದ್ದಾಗ ಆ ಬಲಾತ್ಕಾರದಿಂದ ಸಹನೆ ಮಾಡಿಕೊಂಡ್ರೆ ಅದು ತಿತಿಕ್ಷೆ ಅಲ್ರಿ. ಅದು ಏನಾಗ್ತದಂದ್ರೆ ಮತ್ತೆ ಹೊರಳಿ ಪ್ರಕಟ ಆಗ್ತದೆ, ನೆನಪು ಬಂದ್ಬಿಡ್ತದ. ಯಾಕ ಬಲ ಇಲ್ಲ ಅಂತ. ಹೇಗಂದ್ರೆ ಜಟಕ ಗಾಡಿಯ ಕುದುರೆ ಪೆಟ್ಟನ್ನು ಸಹಿಸದಂತೆ ಅಥವಾ ಕೂಲಿಯವನು ಭಾರ ಹೊತ್ತು ಅದನ್ನು ಸಹಿಸಿಕೊಳ್ಳುವಂತೆ. ಜಟಕ ಅಂದ್ರೆ ಟಾಂಗಕ್ಕ ಒಂದು ಕುದುರೆ ಕಟ್ತಾವ್ರೆ. ಆ ಕುದುರೆಗೆ ಅನಂತ ಟಾಂಗಾವಾಲ ಪೆಟ್ಟನ್ನು ಕೊಡ್ತಾನೆ. ಅವನಿಗೆ ಹೊಡಿತೇನಿಲ್ಲಮ್ಮ, ಪೆಟ್ಟು ಕೊಟ್ರೆ ಅದು ಜಟಕವನ್ನ ಬಿಟ್ಟು ಹೋಗೋ ಪ್ರಯತ್ನ ಮಾಡೋದಿಲ್ಲ, ಅದು ಸಹನೆ ಮಾಡ್ಕೊಂತ. ಎಷ್ಟೇ ಹೊಡೆದ್ರು ಕೂಡ ಸಹನೆ ಮಾಡಬೇಕು. ಯಾತಕ್ಕಾಗಿ ಅಂದ್ರೆ ಆ ಜಟಕಕ್ಕೂ ಮತ್ತು ತನಗೂ ಸಂಬಂಧ ಅದಲ್ಲಿ. ಅದು ಅನಿವಾರ್ಯವಾಗಿ ಓಡಬೇಕು ವಿನ ಬೇರೆ ಒಂದಿಲ್ಲ. ಅದೇ ಪ್ರಕಾರವಾಗಿ ಕೂಲಿಯವನು ತಲೆ ಮೇಲೆ ಹೋಗ್ತಾನೆ. ಅವನಿಗೆ ಒಳಗ ಭಾರ ಅದ, ಅವನಿಗೆ ಭಾರ ಆಗದಿಲ್ರಿ, ಆದ್ರೂ ಕೂಡ ಸಹಿಸ್ಕೊಂತಾನ. ಅವನು ಸಹಿಸ್ಕೊಂಡ ಭಾರವನ್ನು. ಯಾತಕ್ಕಾಗಿ ಅಂದ್ರೆ ದುಡ್ಡಿಗಾಗಿ. ಅದನ್ನ ಸಹನೆ ಮಾಡದೇ ಇದ್ರೆ ಅವನಿಗೆ ಬದುಕೇ ನಡೆಯಂಗಿಲ್ಲ. ದುಡ್ಡಿಗಾಗಿ ಸಹನೆ ಮಾಡಿಕೊಂಡ. ಅನಿವಾರ್ಯವಾಗಿ ಆ ಕುದುರೆ ಪೆಟ್ಟನ ಸಹನೆ ಮಾಡಿಕೊಂತು. ಈ ರೀತಿ ಸಹನೆ ಮಾಡಿಕೊಳ್ಳುವುದು ಅಲ್ಲ. ಯಾಕ್ರಿ ಅಂದ್ರೆ ಒಳಗ ಅಸಹನೆ ಇದೆ ಅಂತ. ಮೇಲೆ ನೋಡಕ ಸಹನ ಮಾಡ್ಕೊಂಡ ಕೂಲಿ ಅವನು, ಒಳಗ ಅಸಹನೆ ಅದ್ ನೋಡು, ದುಃಖ ಅದ. ತಾಂಗ ಹೊರಗಡೆ ಸಹನೆ ಮಾಡ್ಕೊಂಡದ, ಒಳಗ ಅದಕ್ಕೆ ದುಃಖ ಅದ. ಈ ರೀತಿ ಇರುವುದು ಅಲ್ಲ. ಹೇಗಿರ್ಬೇಕಂದ್ರೆ ಒಳಗೂ ಶಾಂತಿ, ಹೊರಗೂ ಸಹನೆ.
ಈ ರೀತಿ ಇರುವುದಕ್ಕೇನೆ ತಿತಿಕ್ಷೆ ಎನ್ನುತ್ತಾರೆ. ಇದಕ್ಕೆ ಸಹನೆ, ಇದಕ್ಕೆ ತಿತಿಕ್ಷೆ. ಅದಕ್ಕಾಗಿ ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಅವರು ಬಹಳ ಅಸಮಾಧಾನಿಯಾಗಿ ಕಾಣಂಗಿಲ್ಲ. ಬಹಳ ಸಹನೆ ಇರ್ತದ ಅವ್ರಿಗೆ. ಒಳ್ಳೇದೇ ಇರ್ಲಿ, ಕೆಟ್ಟದ್ದೇ ಇರ್ಲಿ, ಲಾಭನೇ ಇರ್ಲಿ, ನಷ್ಟನೇ ಇರ್ಲಿ, ಬಹಳ ಸಹನ ಮಾಡ್ಕೊಂಡಿರ್ತಾರ. ಇದು ಯಾವುದು ಅಂದ್ರೆ ಪಾರಮಾರ್ಥಿಕದ ಸಾಧನಗಳಲ್ಲಿ ಇದು ಒಂದು ಸಂಪತ್ತು. ಇದು ಜ್ಞಾನ ಸಂಪತ್ತು. ಯಾಕಂದ್ರಮ್ಮ ಏನಾದ್ರೂ ಕೂಡ ಕೊಡಬಹುದು, ಏನಾದ್ರೂ ತಗೊಳ್ಬಹುದು. ಕಷ್ಟ ಕಾಲದಲ್ಲಿ ತಾಳ್ಮೆ ಅನ್ನುವಂಥದ್ದು ಬರಬೇಕಾಗಿದ್ರೆ ಅದು ಎಲ್ಲರಿಂದ ಸಾಧ್ಯ ಅಲ್ಲ. ಎಲ್ಲರಿಂದ ಸಾಧ್ಯನೇ ಇಲ್ಲ. ಎಷ್ಟೋ ಮಠಗಳಿರ್ಲಿ, ಮನೆಗಳಿರ್ಲಿ, ಸ್ವಲ್ಪ ಸ್ವಲ್ಪಕ್ಕೆ ಎಷ್ಟೆಷ್ಟು ಅವರು ದುಃಖಕ್ಕೆ ಒಳಗಾಗ್ಯಾರಂದ್ರೆ ಅವರಿಗೆ ಈ ತಿತಿಕ್ಷೆ ಎನ್ನುವಂತ ಸಂಪತ್ತಿಲ್ಲ ಅವರಿಗೆ. ಹೊರಗಡೆ ಬೇಕಾದಷ್ಟು ಸಂಪತ್ತಾದ. ಮತ್ತೆ ಸಮಾಧಾನವೆಂದರೇನು? ಸಮಾಧಾನವೆಂದ್ರೆ ಯಾವಾಗಲೂ ಶಾಂತಿಯಿಂದ ಇರುವುದು. ಅಂದ್ರೆ ಭಗವಂತನು ಮಾಡುವುದು ಎಲ್ಲ ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಿ ಮನಸ್ಸನ್ನು ಒಂದೇ ಸಮವಾಗಿ ಇರಿಸಿ ಕೊಂಡರೆ ಅದಕ್ಕೆ ಸಮಾಧಾನವೆಂದು ಹೆಸರು. ಇದು ಹೇಳಲಿಕ್ಕೆ ಬಹಳ ಸರಳ. ಅದು ಶಾಂತಿಯಿಂದ ಇರೋದು ಕಲೀಲಿಕ್ಕೆ ಬಹಳ ಕಷ್ಟ. ಅದಕ್ಕೆ ಸಮಾಧಾನವೆಂದರೆ ಶಾಂತಿಯಿಂದಿರ್ಬೋದು. ಯಾಕೆ ಶಾಂತಿ ಅಂತ ಬರ್ತದಂದ್ರೆ ಯಾವ ಈಶ್ವರ ಪರಮಾತ್ಮ ಅಥವಾ ಭಗವಂತ ನಮಗೆ ಏನಾದರೂ ಮಾಡಿದರೂ ಕೂಡ ಸುಖನೇ ಇರ್ಲಿ, ದುಃಖನೇ ಇರ್ಲಿ, ಮಾನ ಅಪಮಾನ ಏನೇ ಆಗ್ಲಿ, ಅವು ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ. ನಮ್ಮ ಒಳ್ಳೆಯದನ್ನು ಮಾಡೋದಕ್ಕಾಗಿ ಭಗವಂತ ಮಾಡ್ತಾನಂತ ಭಾವಿಸಿ ಆ ಮನಸ್ಸು ಒಂದೇ ಸಮವಾಗಿ ಇರಿಸಿಕೊಳ್ಳುವುದಕ್ಕೆ ಸಮಾಧಾನವೆಂದು ಹೆಸರು. ಅಂದ್ರೆ ಯಾರಲ್ಲಿ ಈ ಜಗತ್ತು ಅನ್ನುವಂಥದ್ದು ಪ್ರತಿಯೊಂದು ಭಗವಂತನ ಆಧೀನದಲ್ಲೇ ನಡೀತದ, ನಮ್ಮ ಆಧೀನದಲ್ಲಿ ಏನೂ ನಡೆಯುವುದು ಇಲ್ಲ ಅನ್ನುವಂತ ಪಕ್ಕಾ ತಿಳುವಳಿಕೆ ಆಗಬೇಕು. ಕಾರಣ ನಮ್ಮ ಕೆಲವೊಂದು ವಿಚಿತ್ರಗಳಾವ ದೇಹದಲ್ಲಿ ನಮಗೆ ಕೆಲವು ಸಂದರ್ಭ ಬಂದಾಗ 12 ತಾಸು ರಾತ್ರಿಯಲ್ಲಿ ಒಂದು ಕ್ಷಣ ಕೂಡ 5-10 ನಿಮಿಷ ನಿದ್ದೆ ಕೂಡ ಮಾಡಬೇಕು ಅಂದ್ರೆ ಕೆಲವು ಸಲ ಆಗೋದಿಲ್ಲ. ಕಾರಣ ಏನಂದ್ರೆ ಅಶಾಂತಿ ಇರ್ತದೆ ಒಳಗಡೆ. ಅಶಾಂತಿ ಯಾವಾಗ ಉತ್ಪತ್ತಿ ಆಯ್ತಂದ್ರೆ ಶಾಂತಿ ಅನ್ನೋದು ಹೋಗ್ಬಿಡುತ್ತೆ. ಶಾಂತಿ ಅನ್ನೋದು ಬಂತು ಅಂದ್ರೆ ಅಶಾಂತಿ ಹೋಗ್ತದೆ. ಇದಕ್ಕೆ ಸಮಾಧಾನ ಅಂತ ಕರೆದು ಇಂಥ ಒಂದು
12-10 ತಾಸು ತುಪ್ಪತ್ತಿಯಲ್ಲಿ ಮಲಗಿದ್ರು ಕೂಡ ಸಮಾಧಾನ ಆಗೋದಿಲ್ಲ ನೋಡ್ರಿ ಕೆಲವು ಸಲ. ಆದ್ರೆ ಭಗವಂತ ಮಾಡ್ಯಾನ ಏನ್ ಮಾಡ್ಯಾನಮ್ಮ, ನಿದ್ದೆ ಅನ್ನುವಂಥದ್ದು ಮಾಡ್ಯಾನ. ನಿದ್ದೆ 12 ತಾಸು ನಿದ್ದೆ ಬರದಿದ್ರೆ ಹೇಗೆ ಮಕ್ಕಳಿದು ಎಷ್ಟು ದುಃಖ ಆಗ್ಬೋದು. ಆದ್ರೆ ಭಗವಂತ ಇನ್ನೊಂದು ನಿದ್ದೆಯನ್ನು ಮಾಡ್ಯಾನ. 5 ನಿಮಿಷ ನಿದ್ದೆಗೆ ಜಾರಿ ಬಿಟ್ಟಿವಲ್ರೆ ಆ ನಿದ್ದೆ ಏನ್ ಮಾಡ್ತದಂದ್ರೆ 12 ತಾಸನ್ನ ಗೊತ್ತಾಗಲಾರ್ದಂಗೆ ಹೋಗಿ ಬಿಡ್ತದ ನೋಡ್ರಿ. ಈಗ ನೋಡ್ರಿ ಹಗಲೊತ್ತು ನೀವು ಪ್ರಯತ್ನ ಮಾಡಿ ವಿಚಾರ ಮಾಡಿ ನೋಡ್ರಿ, 12 ತಾಸು ಕಳಿಬೇಕಾದ್ರೆ ಎಷ್ಟು ಒದ್ದಾಟ ಅಂತ. ಅದು ಮಾಡಿದ್ವಿ ಇದು ಮಾಡಿದ್ವಿ ಇನ್ನು ಇಷ್ಟೇ ಆಗಿರುತ್ತೆ ಟೈಮು. ಈಗಿನ್ನ 5 ಗಂಟೆ, ಈಗಿನ್ನ 8, 10 ಅಂತ ಲೆಕ್ಕ ಮಾಡ್ತೇವೆ. ಆದ್ರೆ ನಿದ್ದೆಗೆ ಹೋಗ್ತೀವಲ್ಲಮ್ಮ, ನಿದ್ದೆಯಲ್ಲಿ 8, 10 ತಾಸು ಎಲ್ಲಾರು ಕೇಳ್ತೀವಲ್ಲ, ಅಂದ್ರೆ ಭಗವಂತ ಮಾಡಿದ್ದು ಒಳ್ಳೇದಕ್ಕಂತ. ಭಗವಂತ ಈ ಒಂದು ನಿದ್ದೆಯನ್ನ ಕೊಡದೇ ಇದ್ರೆ ಈ 12 ತಾಸು ಹೇಗೆ ಕಳೀಲಿಕ್ಕೆ ಸಾಧ್ಯಮ್ಮ? ಸಾಧ್ಯ ಇದ್ದಿಲ್ಲ. ಆ ಕಾರಣ ಈ ಭಗವಂತ ಏನು ಮಾಡ್ಯಾನ ಪರಮಾತ್ಮ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಮಾಡ್ಯಾನ. ಕೆಟ್ಟದ್ದು ಯಾವುದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಚಲ ಭಾವಿಸಿ ಮನಸ್ಸನ್ನ ಒಂದೇ ಸಮವಾಗಿ ಇಟ್ಟುಕೊಂಡಿದ್ದಾದರೆ ಅದೇ ಸಮಾಧಾನ. ಇವು ಎಲ್ಲ ಬೇರೆ ಕಡೆ ಎಲ್ಲಿ ಹುಡುಕಮ್ಮ, ಎಲ್ಲವೂ ನಮ್ಮಲ್ಲೇ ಅವಲ್ಲ. ನಮ್ಮ ಶರೀರವನ್ನು ಬಿಟ್ಟು ಇನ್ನೊಂದು ಏನು ಇಲ್ಲವೇ ಇಲ್ಲ. ಅದಕ್ಕೆ ಉಪರತಿ ಎಂದರೆ ಏನು 80ನೇ ಪ್ರಶ್ನೆ ಸಮಾಧಿಗೆ ಸಂಬಂಧಪಟ್ಟದ್ದು. ಇದು ಉಪರತಿ ಎನ್ನುವಂತ ಸಮಾಧಿಯಲ್ಲಿ 5ನೇ ಲಕ್ಷಣ. ವಿಷಯಗಳ ಕಡೆ ಧಾವಿಸುವ ಮನಸ್ಸನ್ನು ಆತ್ಮನ ಕಡೆಗೆ ತಿರುಗಿಸಿಕೊಳ್ಳುವುದು. ಎಷ್ಟು ಸರಳ ಹೇಳ್ಯಾರ ನಮೀಗ. ವಿಷಯಗಳ ಕಡೆ ಹೋಗುವಂತ ಮನಸ್ಸನ್ನ ಆತ್ಮನ ಕಡೆಗೆ ತಿರುಗಿಸಿಕೊಳ್ಳುವುದು ಅಥವಾ ವೈರಾಗ್ಯ ಸಾಧನೆಯ ಕಾಲದಲ್ಲಿ ದೋಷಗಳಿಂದ ಕೂಡಿದವುಗಳು ಎಂದು ತಿಳಿದು ಯಾವ ದೋಷ ದರ್ಶನದಿಂದ ಪುನಃ ಅದನ್ನ ಸ್ವೀಕಾರ ಮಾಡಬಹುದೆಂದು ತ್ಯಜಿಸಿದ ವಿಷಯಗಳು. ದೋಷ ಆದಂತ ಬಿಟ್ಟಿವಲ್ಲಮ್ಮ, ಆ ಬಿಟ್ಟಂತ ವಿಷಯಗಳನ್ನ ಮತ್ತೆ ಎಂದೂ ಬಯಸದಂತೆ ಇರುವುದು. ಮೊದಲು ದೋಷ ದರ್ಶನ, ಆಮೇಲೆ ಆವ ಉಪಾಯದಿಂದ ಅದನ್ನು ಬಿಡುವುದು, ಬಿಟ್ಟ ಮೇಲೆ ಪುನಃ ಎರಗದೆ ಇರುವುದು. ಎರಗದೆ ಅಂದ್ರೆ ಅದರಲ್ಲಿ ಕೂಡದೆ ಇರುವುದೇ ವೈರಾಗ್ಯ. ವೈರಾಗ್ಯಕ್ಕೆ ಬೀಜ, ಕಾರ್ಯ, ಕಾರಣ ಅಂತ 3 ಹೇಳ್ತಾರಮ್ಮ. ಮುಂದ ಬರ್ತಾವವು. ಸಾಮಾನ್ಯ ಹೇಳ್ಬೇಕಂದ್ರೆ 4 ಗಂಟೆ ಸಮಯದಲ್ಲಿ ಅಥವಾ ಸಾಯಂಕಾಲ 6-7 ಗಂಟೆಗೆ ಸ್ವಲ್ಪ ಒಬ್ಬ ವ್ಯಕ್ತಿಗೆ ಅಭ್ಯಾಸ ಇರ್ತದೆ. ಹೊರಗಡೆ ಹೋಗೋದು ಏನ್ ದೊಡ್ಡದಲ್ಲ, 1-2 ಮಿರ್ಚಿ ಬಜಿ ಅಥವಾ ಇನ್ನೊಂದು ಏನಾದ್ರೂ ತಿನ್ನುವಂತ ಅಭ್ಯಾಸ.
ಅವೆಲ್ಲ ಕರಿದ ಪದಾರ್ಥಗಳು, ಆದ್ರೆ ಬಹಳ ರುಚಿ ಆದವು. ಇಲ್ಲಿ ರುಚಿ ಅದ, ಅಲ್ಲಿ ಆ ಮನಸ್ಸು ಆ ಕಡೆ ಹೋಗೇ ಹೋಗ್ತದೆ. ಅಭ್ಯಾಸ ಆಗಿತ್ತು. ಆವಾಗ ಕೆಲವು ದಿನ ಅದೇ ಅಭ್ಯಾಸದಿಂದ ಆತನಿಗೆ ರೋಗ ಶುರುವಾಯಿತು. ಯಾವುದೇ ರೋಗ ತುತ್ತಾದಾಗ ವೈದ್ಯರಲ್ಲಿ ಕೂಡ ಹೋದ ಮೇಲೆ ಪರೀಕ್ಷೆಯನ್ನು ಮಾಡಿ ವೈದ್ಯ ನೀನು ಯಾವ ಪದಾರ್ಥಗಳನ್ನ ಮೆಚ್ಚಿ ಬೆಳೆಯನ್ನು ತಿನ್ನ ಕೊಡೋದಲ್ಲ, ಮತ್ತೆ ತಿಂದ್ರೆ ಈ ಹೊಟ್ಟೆಯನ್ನು ಮಾಡುವಂಥದ್ದು ಇನ್ನೂ ಉಲ್ಕಡ ಆಗ್ತದೆ. ಅದರ ಅಲರ್ಜಿ ಅದು ನಿನ್ನ ದೇಹಕ್ಕೆ ಆಗುಲ್ಲ, ಅದಕ್ಕೆ ತಿನ್ನೋದ್ರಂತೆ. ಪಾಪ ಇಲ್ಲಿಗೆ ಗೊತ್ತಾಯ್ತು ನೋಡ್ರಿ. ಈಗ ನಾನು ಇಂಥದನ್ನ ಸಮಯದಲ್ಲಿ ತಿಂತಿದ್ದೆ. ಅವಾಗ ಏನ್ ಮಾಡ್ತದಂದ್ರೆ ಆ ಮನಸ್ಸು ಸುಮ್ಮನೆ ಇರಂಗಿಲ್ರಿ. ಆ ಸಮಯ ಆದಂಗೆಲ್ಲ ಮನಸ್ಸು ಆ ಕಡೆ ಹೇಳ್ಕೊಂಡು ಹೋಗ್ತಾವ. ಒಂದ್ ರೌಂಡ್ ಹಿಂಗೆ ಹೋಗಿ ಬರೋಣಪ್ಪ, ಬಾಳ ಬೇಡ ಸ್ವಲ್ಪ ತಿನ್ನೋಣ ಅಂತ ಏನೋ ಅನಿಸ್ತಾವ. ಆದ್ರೆ ಈಗ ಅದ್ರ ದೋಷ ಗೊತ್ತಾಯ್ತಲ್ಲ, ತಿಂದ್ರೆ ಏನಾಗ್ತದ. ಅದನ್ನ ನೇರವಾಗಿ ಬಿಡಲಿಕ್ಕೆ ಬಹಳ ಕಷ್ಟ. ಅದ್ರ ಬಿಡ್ಲಿಕ್ಕೆ ಬಹಳ ಕಷ್ಟ. ಚಟಗಳನ್ನ ಕಲಿಯೋದು ಬಹಳ ಸರಳ, ಬಿಡೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಅವಾಗ ಬಿಡಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಒಂದು ಉಪಾಯ ಮಾಡ್ಬೇಕಂತ. ಮೊದಲು ದೋಷ ಕಂಡ ಆವ ಉಪಾಯದಿಂದ ಬಿಡುವುದು. ಯಾವುದಾದ್ರೂ ಉಪಾಯ ಮಾಡ. ಅದೇ ಸಮಯದಲ್ಲಿ ಮನೆಯಲ್ಲಾಗಲಿ ಆ ಅಭ್ಯಾಸ ಏನದ ಅದರ ಬದಲು ಇನ್ನೊಂದಿಷ್ಟು ಹಣ್ಣು ಅಥವಾ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಪದಾರ್ಥ, ಕರಿಯಲಾರದ ಪದಾರ್ಥವನ್ನ ತಿಂತ ಹೋದ್ರೆ ಅದ ಅಭ್ಯಾಸ ನಿವೃತ್ತಿ ಆಗ್ತದೆ. ಮೊದಲ ಅಭ್ಯಾಸ ಹೋಗ್ತದೆ. ಅಂದ್ರೆ ಉಪಾಯ ಮಾಡು. No.